ಬಹಳ ಆಗಿದೆ. ಒಳ್ಳೆ ಪ್ರಶ್ನೆ ರವಿ ಅವರೇ, ನಾನು ಕೂಡ ನೋಡಿದೆ. ಏನು ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ, ಮತ್ತು ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಯಾರೂ ಗಮನ ವಹಿಸಿಲ್ಲ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ರಾಜ್ಯ ಡೆಂಗು ರಾಜ್ಯ ಥರ ಆಗ್ತಾ ಇದೆ. 8,000ಕ್ಕೂ ಹೆಚ್ಚು ಪ್ರಕರಣ ಈ ರಾಜ್ಯದಲ್ಲೇ ಇದೆ, ಕರ್ನಾಟಕ ರಾಜ್ಯದಲ್ಲಿ. ಏನು ಕ್ರಮ ತಗೊಂಡಿದ್ದೀರಿ? ಜಿಲ್ಲಾಡಳಿತಗಳು ಏನು ಕ್ರಮ ತಗೊಂಡಿದೆ? ಆರೋಗ್ಯ ಇಲಾಖೆಯವರು ಏನು ತಗೊಂಡಿದ್ದಾರೆ ಕ್ರಮಗಳು? ಏನೂ ಇಲ್ಲ. ಜನರಿಗೆ ಹೋಗ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದೂ ಇಲ್ಲ. ನಗರ ಸಭೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದೀರಿ? ಎಲ್ಲಂದ್ರೆ ಅಲ್ಲಿ ನೀರು ಶೇಖರಣೆಗಳಾಗ್ತಾ ಇದೆ, ಟೈರ್ಗಳು ಶೇಖರಣೆ ಆಗಿದೆ. ಯಾಕೆ ಡೆಂಗು ಬರ್ತಾ ಇದೆ? ಅದರಲ್ಲಿ ಇವತ್ತು ಡೆಂಗ್ಯೂ ಯಾವ ರೀತಿ ಸೀರಿಯಸ್ನೆಸ್ ಇದೆ, ಇದ್ರ ಬಗ್ಗೆ ಏನಾದರೂ ನಾನು ನಿನ್ನೆ ಕೂಡ ಒಂದು ಸಾವಿನ ಪ್ರಕರಣ ನೋಡಿದೆ. 7-8 ಸಾವು ಪ್ರಕರಣಗಳಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಂಡು ಜನರ ರಕ್ಷಣೆಯನ್ನು ಮಾಡ್ತಾ ಇಲ್ಲ ಸರಿಯಾಗಿ.